ಸಲ್ಲಿಸುವ ಆರಾಧನೆ ಆದ ನಂತರ ಸ್ವಲ್ಪ ಸಮಯ ಕರ್ತನ ಸನ್ನಿಧಾನದಲ್ಲಿ ಕೂತ್ಕೊಳ್ಳೋಣ. ಕರ್ತನು ನಮಗೆ ಯಾವ ವಿಷಯವನ್ನು ಬೋಧಿಸ್ತಾನೋ ಅದನ್ನು ಕೇಳಿ ಆತ್ಮಿಕ ಲಾಭ, ಆತ್ಮಿಕ ಪ್ರಯೋಜನ, ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಈ ದಿನ ನಾನು ಸ್ವಲ್ಪ ಐ ವಾಸ್ ಇನ್ ಕನ್ಫ್ಯೂಸ್ ಸ್ಟೇಟ್. ಒಂದು ವೇಳೆ ಸ್ವಲ್ಪ ಗಲಿಬಿಲಿ ನನಗೆ ಉಂಟಾಗಿದೆ. ಯಾಕೆ ಅಂತ ಹೇಳುವಾಗ ಯಾವ ಸಂದೇಶ ಕೊಡೋದು, ಯಾವ ಸಂದೇಶ. ಮೊದಲಾದರೆ ಈ ಸ್ಥಳಕ್ಕೆ ಬರಬೇಕಾದ್ರೆ ಒಂದು ಡೆಫಿನೆಟ್ ಒಂದು ಐಡಿಯಲ್ಲಿ ಬರ್ತೀವಿ, ಇದೇ ಸಂದೇಶ ಕೊಡಬೇಕು ಅಂತ. ಆದರೆ ಈ ದಿನ ಬಂದಾಗ ಸ್ವಲ್ಪ ತಳಮಳ, ಸ್ವಲ್ಪ ಏರುಪೇರು. ಯಾವ ಸಂದೇಶ ಕೊಡುವಂಥದ್ದು, ಏನು ಸಂದೇಶ ಕೊಡಬೇಕು. ಯಾಕೆಂದರೆ ನಾಳೆ ದಿವಸ ಏನಂತೆ ಕ್ರಿಸ್ಮಸ್, ಈ ದಿವಸ ಏನಂತೆ ಈವ್ ಆಫ್ ಕ್ರಿಸ್ಮಸ್, ಕ್ರಿಸ್ಮಸ್ ದಿನದ ಹಿಂದೆ. ಆದ್ದರಿಂದ ಯಾವ ಸಂದೇಶ ಅಯ್ಯನವರು ಈಗಾಗಲೇ ಆಲ್ಮೋಸ್ಟ್ ಅದರ ಔಟ್ಲೈನ್ ಸ್ವಲ್ಪ ಕೊಟ್ಟಿದ್ದಾರೆ. ನಾನೇ ಸ್ವಲ್ಪ ಕಂಪ್ಲೀಟ್ ಮಾಡ್ಕೋಬಾರ್ದು ಅನ್ನಿಸ್ತು ನನಗೆ. ಕೊಡ್ಬೋದಲ್ಲ? ಕೊಡಿ ವಿತ್ ಯುವರ್ ಪರ್ಮಿಷನ್. ನಾನು ಈ ದಿನ ಕ್ರಿಸ್ಮಸ್ ಸಂದೇಶವನ್ನೇ ಕೊಡ್ತೀನಿ ಎನ್ನುವಂಥ ಯೋಚನೆ ಬಂತು. ಆದರೆ ಅದನ್ನು ಪರಿಪೂರ್ಣವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಟ್ಸ್ ಎ ಕ್ವೈಟ್ ಎ ಲಾಂಗ್ ಸೋಮರ್, ಒಂದು ದೊಡ್ಡ ಸಂದೇಶ. ಅದನ್ನು ಕೊಟ್ಟರೆ ಪೂರ್ತಿಯಾಗಿ ಕೊಡಬೇಕು. ಆದರೆ ನಾನು ನನ್ನ ಸಮಯಕ್ಕೆ ಅನುಗುಣವಾಗಿ 2 ವಿಷಯಗಳನ್ನು ಮಾತ್ರ ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತೇನೆ. ಇದು ಆತ್ಮಿಕ ಸತ್ಯಾಂಶ. ಆತ್ಮಿಕವಾಗಿ ಮೊದಲನೇದಾಗಿ ಕ್ರಿಸ್ಮಸ್ ಅನ್ನು ಹೇಗೆ ಆಚರಿಸುವಂಥದ್ದು, ಹೌ ಟು ಸೆಲೆಬ್ರೇಟ್ ಕ್ರಿಸ್ಮಸ್. ನಾವು ಅನೇಕ ಸಾರಿ ಕೇಳ್ತೇವೆ, ಅನೇಕರು ಅನೇಕ ಭಾವನೆಗಳನ್ನು ಕೊಡ್ತಾರೆ. ಅನ್ಯರನ್ನು ಕೇಳಿದ್ರೆ ಅನ್ಯರು ಅನೇಕ ಐಡಿಯಾಗಳು ಕೊಡ್ತಾರೆ. ಕ್ರಿಸ್ಮಸ್ ಹೀಗೆ ಆಚರಿಸ್ಬೇಕು, ಹಾಗೆ ಆಚರಿಸ್ಬೇಕು, ಹಿಂಗೆ ಆಚರಿಸ್ಬೇಕು, ಹಂಗೆ ಆಚರಿಸ್ಬೇಕು. ಎಲ್ಲರೂ ಆ ಥರ ಇಲ್ಲವೇ ಇಲ್ಲ, ಹೀಗೆ ಆಚರಿಸ್ಬೇಕು ಅಂತ. ಆದರೆ ನಾವು ಹೇಗೆ ಆಚರಿಸ್ಬೇಕು ಒಂದು ವೇಳೆಯಲ್ಲಿ ನೋಡುವಾಗ ಕ್ರಿಸ್ಮಸ್ ಎನ್ನುವಂಥದ್ದು ಆಚರಣೆ ಸೋ ಇಂಪಾರ್ಟೆಂಟ್. ಹೇಗೆ ಆಚರಿಸಬೇಕು ಅಂತ ಹೇಳುವಾಗ ದಿಸ್ ಇಸ್ ಈವ್ ಆಫ್ ಕ್ರಿಸ್ಮಸ್. ಇದು ಕ್ರಿಸ್ಮಸ್ನ ಹಿಂದಿನ ದಿನ. ಈ ಹಿಂದಿನ ದಿನ ಕರ್ತನ ಮಕ್ಕಳು ನಾವು ಮಾಡಬೇಕಾದ ಒಂದು ಪ್ರಾಮುಖ್ಯವಾದ ಸಂಗತಿ ಏನು ಅಂತ ಹೇಳುವಾಗ, ಪ್ರತಿಯೊಬ್ಬ ವಿಶ್ವಾಸತ್ವದಲ್ಲಿ ಇರುವಂಥ ನಾವು ಒಂದು ಅರ್ಧ ಅಥವಾ 3/4 ಗಂಟೆ ನಾವು ಏಕಾಂತದಲ್ಲಿ ನಮ್ಮ ಕೋಣೆ ಆಗಿರಬಹುದು, ನಮ್ಮ ಯಾವುದೋ ಒಂದು ನಿರ್ಮಿತ ಸ್ಥಳ ಇರಬಹುದು, ಅಥವಾ ಪ್ರಾರ್ಥನೆ ಮಾಡುವಂತಹ ಒಂದು ಸ್ಥಳವಾಗಿರ್ಬೋದು, ಆ ಸ್ಥಳದಲ್ಲಿ ಹೋಗಿ ಶತವೇದ ಪುಸ್ತಕದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯ ಪ್ರಥಮ ಭಾಗ, ಅಲ್ಲಿ ಕರ್ತನ ಜನನ, ಅದರ ಉದ್ದೇಶ, ಇವುಗಳನ್ನು ಪರಿಪೂರ್ಣವಾಗಿ ಓದಿ, 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 10 ಸಾರಿ ಅಲ್ಲ, ನೀವು ಅದನ್ನು ಓದಿ 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 ಕರ್ತನನ್ನು ಆರಾಧಿಸುವಂಥದ್ದು. ಇಟ್ಸ್ ಅ ಮಸ್ಟ್. ಸುಮ್ಮನೆ ಕ್ರಿಸ್ಮಸ್ ಅಂತ ಹೇಳಿ ನಾವು ಊಟ ಮಾಡಿ ಚೆನ್ನಾಗಿ ಮಾಡಿ ಹಾಯ್ ಮೆರಿ ಕ್ರಿಸ್ಮಸ್ ಹಂಗೆ ಹೇಳುವಂಥದ್ದು ದೇರ್ಸ್ ನೋ ಪಾಯಿಂಟ್ ಇಲ್ಲ. ಯಾರು ಬೇಕಾದ್ರೂ ಮಾಡ್ತಾರೆ. ಆದರೆ ವಿಶ್ವಾಸತ್ವದಲ್ಲಿರುವಂಥ ನಾನು ಹೇಗೆ ಮಾಡ್ತೇನೆ, ಯಾವ ರೀತಿಯಲ್ಲಿ ಮಾಡ್ತೇನೆ, ಇದುವರೆಗೂ ನಾನು ಮಾಡಿದ್ದೇನೆ ಈ ಥರ. ಹೀಗೆ ಮಾಡುವುದರೆ ಗಾಡ್ ವಿಲ್ ಬಿ ಪ್ಲೀಸ್. ಆತನ ಬರೋಣದ ಕುರಿತಾಗಿ ಆತನ ಈ ಲೋಕಕ್ಕೆ ಮಗುವಾಗಿ ಬಂದ. ದ ಮ್ಯಾನರ್ ಆಫ್ ಇಸ್ ಕಮಿಂಗ್, ಯಾವ ರೀತಿಯಲ್ಲಿ ಬಂದ, ವಾಟ್ ಹ್ಯಾವ್ ಟು ಡೂ, ನಾನು ಏನು ಮಾಡಬೇಕು, ಅದನ್ನು ಓದಿ ಕರ್ತನಿಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅದು ಏಕಾಂತದಲ್ಲಿ ನೀವು ಮಾಡುವಂತಹದ್ದು ಕರ್ತನಿಗೆ ಅದು ವಿಶೇಷವಾದ ಆರಾಧನೆ. ನಾನೊಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ, ಬಿಲಿ ಗ್ರಾಹಂ, ಬೋಧಕರ ರಾಜ. ಅವರ ಜೀವಿತದಲ್ಲಿ ಅವರಿಗೆ ಅನೇಕ ಕಡೆ ಈ ಡಿಸೆಂಬರ್ ತಿಂಗಳಲ್ಲಿ ಆಹ್ವಾನ ಇರ್ತದೆ. ಅವರು ಈ ಸ್ಥಳದಲ್ಲಿ ಬರಬೇಕು, ಆ ಸ್ಥಳದಲ್ಲಿ ಬರಬೇಕು, ಈ ಸ್ಥಳದಲ್ಲಿ ಬೋಧನೆ ಮಾಡಬೇಕು. ಆದರೆ ಅವರು ಎಲ್ಲ ಬೋಧನೆ, ಎಲ್ಲ ಕಾರ್ಯಕ್ರಮವನ್ನು ಅವರು ಒಪ್ಕೊಳ್ತಾ ಇರಲಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಅವರು ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅಲ್ಲಿ ಇರುವಂಥ ಬೆತ್ಲೆಹೇಮ್ ಎನ್ನುವಂಥ ಒಂದು ಸ್ಥಳದಲ್ಲಿ, ಅಲ್ಲಿ ಇರುವಂಥ ಒಂದು ಹೋಟೆಲ್ನಲ್ಲಿ ಒಂದು ರೂಮ್ ಮಾಡಿಕೊಂಡು ಕ್ರಿಸ್ಮಸ್ನ ಹಿಂದಿನ ದಿವಸ ಮೂಡಣದ ದಿಕ್ಕಿನಲ್ಲಿರುವಂತಹ ಕಿಟಿಕಿಯನ್ನು ತೆರೆದು ರಾತ್ರಿ ಇಡೀ ಅವರು ಮೊಣಕಾಲ ಮೇಲೆ ನಿಂತು ಕರ್ತನನ್ನು ಸ್ತುತಿಸ್ತಾ ಇದ್ರಂತೆ, ಕೊಂಡಾಡ್ತಾ ಇದ್ರಂತೆ. ಕರ್ತನೇ, 2000 ಅಂಚಿನಲ್ಲಿ ನೀನು ನಮಗಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ನರಾವತಾರ ಎತ್ತಿ ಬಂದೆ. ನೀನು ಬಂದದ್ದರಿಂದ ನೀನು ಆ ಕಲ್ವರಿ ಶಿಲುಬೆಯಲ್ಲಿ ಏರುವ ಹಾಗೆ, ನಿನ್ನ ಪ್ರಾಣವನ್ನು ಕೊಡುವ ಹಾಗೆ ನಮ್ಮೆಲ್ಲರನ್ನು ಪಾಪದ ಅಂಧಕಾರ ದೊರೆತಿಂದ ಬಿಡುಗಡೆ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇನೆ. ಇದು 1 ಸಾರಿ ಅಲ್ಲ, ಇದು 2 ಸಾರಿ ಅಲ್ಲ. ಕೀಪ್ ಆನ್. ಅವರು ಹಾಗೆ ಸ್ತುತಿಸ್ತಾ ಇಡೀ ರಾತ್ರಿಯನ್ನು ಅವರು ಮೊಣಕಾಲ ಮೇಲೆ ಕಳೆಯುತ್ತಿದ್ದರು ಎಂದು ಅವರೇ ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದನ್ನು ಓದುವಾಗ
ನಾವು ಆಚರಣೆ, ನಮ್ಮ ಆಚರಣೆ ಇಟ್ಸ್ ಅ ಡಿಫರೆಂಟ್ ಕೈಂಡ್, ವಿಭಿನ್ನವಾಗಿರ್ತವೆ. ಆದರೆ ಈ ರೀತಿಯಾಗಿ ಆಚರಣೆ ಮಾಡುವಂತಹದ್ದು ಕರ್ತನಿಗೆ ಮಹಿಮೆ ಬರ್ತದೆ. ಆದ್ರಿಂದ ದೇವರ ಮಕ್ಕಳು ಇರಲಿ, ಸೆಲೆಬ್ರೇಷನ್ಸ್ ಆರ್ ಆಲ್ವೇಸ್ ಸೆಲೆಬ್ರೇಷನ್, ಅದು ಚಂದವಾಗಿರ್ತದೆ. ಆದರೆ ಅದರ ಜೊತೆಯಲ್ಲಿ ಆತ್ಮಿಕದ ಸೊಗಡು, ಆತ್ಮಿಕದ ತಿರುಳು ಅದನ್ನು ಕೊಡುವಾಗ ಎಷ್ಟೋ ಸಂತೋಷ. ಈಗ ನಾನು ನನ್ನ ಸಬ್ಜೆಕ್ಟ್ಗೆ ಬರ್ತೇನೆ. ಸತ್ಯವಾಗಿಯೂ ನಾನು ನಿಮಗೆ ಒಂದು 20 ನಿಮಿಷ 15 ನಿಮಿಷ ಆ ಸತ್ಯವೇದವನ್ನು 2 ವಿಷಯಗಳನ್ನು ನಿಮಗೆ ಪ್ರಾಮುಖ್ಯವಾಗಿ ತಿಳಿಸ್ತೇನೆ. ಮೊದಲನೇದಾಗಿ, ವಾಟ್ ಇಸ್ ಕ್ರಿಸ್ಮಸ್? ಕ್ರಿಸ್ಮಸ್ ಅಂದರೆ ಏನು? ಶುಭವಾರ್ತೆ, ಕ್ರಿಸ್ಮಸ್ ಗುಡ್ ನ್ಯೂಸ್. ಕರ್ತನ ದಿನಾಚರಣೆ. ನಾವು ಆಚರಿಸ್ತಾ ಯಾರು ನಿಮ್ನ ಕೇಳ್ಬಿಟ್ರೆ ಏನ್ ಹೇಳ್ತೀರಿ? ಬರ್ತ್ ಆಫ್ ಜೀಸಸ್, ಯೇಸುಸ್ವಾಮಿಯ ಜನನ, ಯೇಸುಸ್ವಾಮಿಯ ಜನನ, ಯೇಸುಸ್ವಾಮಿಯ ಜನನ, ದ ಬರ್ತ್ ಆಫ್ ಜೀಸಸ್. ಆದರೆ ಕ್ರಿಸ್ಮಸ್ ಎನ್ನುವುದಕ್ಕೆ ಎಕ್ಸಾಕ್ಟ್ಲಿ ಆ ಪದಕ್ಕೆ ಆದ ಅರ್ಥ ಅಲ್ಲ, ಅದಕ್ಕೆ ಆದ ಅರ್ಥ ಅಲ್ಲ, ಅದಕ್ಕೆ ಬೇರೆ ಬೇರೆ ಬೇರೆಯಾದ ಅರ್ಥಗಳುಂಟು. ಆದರೆ ಒಂದು ಆತ್ಮೀಕ ಅರ್ಥ ಉಂಟು. ಇದನ್ನು ಸ್ಪಿರಿಚುವಲ್ ಮೀನಿಂಗ್ ಅಂತ ಕರೀತಾರೆ. ಕ್ರಿಸ್ಮಸ್ ಅಂತ ಹೇಳುವಾಗ ದ ಚೈಲ್ಡ್ ವರ್ಷಿಪ್, ಏನಂತ? ಚೈಲ್ಡ್ ವರ್ಷಿಪ್, ಮಗುವಿನ ಆರಾಧನೆ. ಮಗುವಿನ ಆರಾಧನೆ ಮತ್ತಾಯನ ಸುವಾರ್ತೆ ಅದು ಸ್ಪಷ್ಟವಾಗಿ ತೋರಿಸುತ್ತದೆ. ಯೇಸುಸ್ವಾಮಿ ಈ ಲೋಕಕ್ಕೆ ಹೇಗೆ ಬಂದ? ನಾವು ಹೇಳ್ತೇನೆ ನರಾವತಾರ ರೀತಿ ಬಂದ. ಎಸ್, ಅಫ್ಕೋರ್ಸ್ ಯುವರ್ ರೈಟ್. ಮನುಷ್ಯನಾಗಿ ಬಂದ, ಪರ್ಫೆಕ್ಟ್ಲಿ ರೈಟ್. ಆದರೆ ಅವನು ಹೇಗೆ ಬಂದ? ಆಸ್ ಎ ಚೈಲ್ಡ್, ಒಂದು ಮಗುವಾಗಿ ಬಂದ. ಆ ಮಗುವಾಗಿ ಹುಟ್ಟಿ ಬಂದವನನ್ನು ಯಾರು ಆರಾಧಿಸಿದಾರೋ, ಹೂ ಇಸ್ ದ ಫಸ್ಟ್ ವರ್ಷಿಪರ್ಸ್, ಯಾರು ಆರಾಧಿಸಿದಾರೋ? ಮೊದಲನೇದಾಗಿ ಯಾರು ಆರಾಧಿಸ್ತಾರೆ? ಜೂಯಿಸರು, ಮೂರನ ದೇಶದ ಅನ್ನೋನ್ ಪೀಪಲ್. ಅನ್ನೋನ್ ಪೀಪಲ್, ದೇ ಆರ್ ನಾಟ್ ಬಿಲೀವರ್ಸ್, ಅವರು ವಿಶ್ವಾಸಿಗಳಲ್ಲ. ಆದರೆ ಅನೇಕರು ಅವನ ಬಳಿಗೆ ಬಂದು ಆ ಒಂದು ನಕ್ಷತ್ರವನ್ನು ನೋಡಿ ಅದರ ಅಧ್ಯಯನವನ್ನು ಮಾಡಿ ಇವನು ಲೋಕ ರಕ್ಷಕ ಎಂದು ಅವರು ತಿಳ್ಕೊಂಡವರಾಗಿ ಆತನನ್ನು ಆರಾಧಿಸಬೇಕೆನ್ನುವಂಥ ದೃಢ ಸಂಕಲ್ಪ ನಿರ್ಧಾರ ಮಾಡಿ ಗಂಟುಗಳನ್ನು ಮಾಡಿಕೊಂಡು ಅವರು ನೇರವಾಗಿ ಪ್ರಯಾಣ. ಇಟ್ ವಾಸ್ ನಾಟ್ ಸೋ ಈಸಿ. ಆ ಒಂದು ಪ್ರಯಾಣ ಇಟ್ ವಾಸ್ ನಾಟ್ ಸೋ ಈಸಿ, ಕಠಿಣವಾದ ಪ್ರಯಾಣ. ಆದರೂ ಆ ಕಠಿಣವಾದ ಪ್ರಯಾಣದಲ್ಲಿ ದ ಪರ್ಪಸ್, ಉದ್ದೇಶ, ಯೇಸುಸ್ವಾಮಿಯನ್ನು ನೋಡಲೇಬೇಕು, ಅವನನ್ನು ಆರಾಧಿಸಲೇಬೇಕು. ಕಷ್ಟಪಟ್ಟು ಸಮಸ್ಯೆಗಳುಂಟು, ಎದುರುಗಳುಂಟು, ಆದರೂ ನಾವು ನೋಡಲೇಬೇಕೆನ್ನುವಂಥ ದೃಢ ಸಂಕಲ್ಪ ಮಾಡಿ ಅವರು ಯೇಸುಸ್ವಾಮಿ ಇದ್ದಲ್ಲಿಗೆ ಆ ನಕ್ಷತ್ರ, ಅವರನ್ನು ಕರ್ಕೊಂಡು ಬಂದ ನಕ್ಷತ್ರ ಆ ಸ್ಥಳದಲ್ಲಿ ನಿಂತಾಗ ಇಲ್ಲಿಯೇ ಇದ್ದಾನೆ ಎಂದು ತಿಳಿದು ಅವರು ಆತನನ್ನು ನೋಡಿ ಬಹಳ ಸಂತೋಷ, ದೇವರ್ ಹ್ಯಾಪಿ, ಬಹಳ ಸಂತೋಷಪಟ್ಟರು. ಹಾಗೂ ಮಗುವಿಗೆ 6 ಗಂಟೆಗಳನ್ನು ಬಿಚ್ಚಿ ಬಹುಮಾನಗಳನ್ನು ಕೊಟ್ಟು ಅವುಗಳನ್ನು ಆತನನ್ನು ಆರಾಧಿಸುತ್ತಾರೆ, ಅಡ್ಡಬಿದ್ದು ಆರಾಧಿಸುತ್ತಾರೆ. ಚೈಲ್ಡ್ ವಾಶ್. ಇದನ್ನ ನಾವು 2000 ಅಂಚಿಗೆ ಹೊಟ್ಟೋಗ್ಬೇಕು. 2000 ಅಂಚಿಗೆ ನಾವು ಹೋಗೋಣ. ನಮಗಾಗಿ ಒಂದು ಮಗು ಹುಟ್ಟಿದೆ ಅಷ್ಟೇ, ನಮಗಾಗಿ ಒಂದು ಮಗು ಹುಟ್ಟಿದೆ ಅಷ್ಟೇ, ನನಗಾಗಿ ಒಂದು ಮಗು ಹುಟ್ಟಿದೆ ಅಷ್ಟೇ. ಈಗ ನನ್ನ ಕರ್ತವ್ಯ ಏನು? ವಾಟ್ ಹ್ಯಾವ್ ಟು ಡೂ? ಈ ಕ್ರಿಸ್ಮಸ್ ದಿನ ನಾನೇನು ಮಾಡಬೇಕು? ವಾಟ್ ಹ್ಯಾವ್ ಟು ಡೂ? ನಾನು ಅಡ್ಡ ಬೀಳಬೇಕು. ಐ ಹ್ಯಾವ್ ಟು ನೋ ದ ಲಾರ್ಡ್. ಆ ಮಗುವಿಗಾಗಿ ನಾನು ಅಡ್ಡ ಬಿಡ್ತೇನೆ. ಸ್ವಾಮಿ, 2000 ಅಂಚಿನಲ್ಲಿ ನನಗಾಗಿ ನೀನು ಈ ಲೋಕದಲ್ಲಿ ನರಾವತಾರ ಎತ್ತಿ ಬಂದೇ ಅಲ್ಲ, ಮಗುವಾಗಿ ನೀನು ಬಂದೇ ಅಲ್ಲ. ಆ ಮಗುವನ್ನು ನಾನು ನೋಡ್ತೇವೆ. ಕನ್ನಡ ಭಾಷಾಂತರದಲ್ಲಿ ಒಂದು ಚಂದವಾದ ಹಾಡು, ಇದನ್ನು ನಾವು ಯಾವಾಗಲೂ ಕ್ರಿಸ್ಮಸ್ ಟೈಮ್ಲಿ ಅದೇ, ಆ ಮಗುವನ್ನು ನೋಡರೆ ಗೋದಲಿಯಲ್ಲಿ ಮಲಗಿ ಸಮಸ್ತ ಲೋಕದ ಒಡೆಯ, ಸಮಸ್ತ ಲೋಕದ ಒಡೆಯ. ಅದು ಬಹಳ ಚಂದವಾಗಿ, ಇಟ್ಸ್ ಎ ಮೆಲೋಡಿಯಸ್ ಕ್ರಿಸ್ಮಸ್ ಶೈಲಿ. ಆ ಹಾಡು, ಆ ಮಗುವನ್ನು ನೋಡ್ರಿ. ಯು ಹ್ಯಾವ್ ಟು ಸಿ ದ ಚೈಲ್ಡ್. ನೀವು ಆ ಮಗುವನ್ನು ನೋಡಬೇಕು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಥಿಂಕ್ ಅಬೌಟ್ ಇಟ್. ಈ ದಿನ ನಾನು ಆ ಮಗುವನ್ನು ನೋಡ್ತೇನೆ. ಕ್ರಿಸ್ಮಸ್ ಅಂತ ಹೇಳುವಾಗ ನಾನು ಆ ಮಗುವನ್ನು ನೋಡಲೇಬೇಕು. ನನಗೆ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಐ ವಾಸ್ ಸೋ ಬಿಸಿ, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ನಥಿಂಗ್ ಡೂಯಿಂಗ್, ಥ್ರೋ ಇಟ್ ಔಟ್. ನಾನು ಆ ಮಗುವನ್ನು ನೋಡ್ತೇನೆ, ಆ ಮಗುವಿಗೆ ಅಡ್ಡ ಬೀಳ್ತೇನೆ. ನನ್ನಲ್ಲಿರುವಂಥ ಅಮೂಲ್ಯವಾದ ಹೃದಯವನ್ನು ಆತನಿಗೆ ನಾನು ಕೊಡ್ತೇನೆ. ದೇವರೇ, ದಿಸ್ ಇಸ್ ಮೈ ಹಾರ್ಟ್, ದಿಸ್ ಇಸ್ ಮೈ ಬಾಡಿ, ಅದನ್ನು ನಿನಗಾಗಿ ಕೊಡ್ತೇನೆ. ನಿನ್ನನ್ನು ಆರಾಧಿಸ್ತೇನೆ ಸ್ವಾಮಿ, ನಿನ್ನನ್ನು ಗಣಪಡಿಸ್ತೇನೆ.
ನೀನು ಈ ಲೋಕಕ್ಕೆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಂದೆಯಾದ ದೇವರನ್ನೇ ನಾನು ಕಳಿಸಿದ್ದಾರೆ. ಆ ಉದ್ದೇಶವನ್ನು ಪೂರೈಸುವುದಕ್ಕಾಗಿ ನೀನು ಈ ಲೋಕಕ್ಕೆ ಬಂದು ಪೂರೈಕೆ ಮಾಡಿದ್ದಿ ಸ್ವಾಮಿ. ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಯೇಸು ಸ್ವಾಮಿಯನ್ನು ಆರಾಧಿಸ್ರಿ, 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 ಆರಾಧಿಸ್ರಿ. ಬರೇ ರೊಟ್ಟಿ ಪಾತ್ರೆಗಳನ್ನು ಆರಾಧಿಸಿ 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 ಈ ದಿನ ಯೇಸು ಸ್ವಾಮಿಯನ್ನೇ ನಾವು ಆರಾಧಿಸೋಣ. ದಟ್ ಇಸ್ ಕ್ರಿಸ್ಮಸ್. ನಾವು ಆರಾಧನೆ ಮಾಡೋಣ. ನಮ್ಮ ಹೃದಯಗಳನ್ನು ಕೊಡೋಣ, ನಮ್ಮ ದೇಹಗಳನ್ನು ಕೊಡೋಣ, ನಮ್ಮ ಮನಸ್ಸುಗಳನ್ನು ಕೊಡೋಣ. ಕರ್ತನಿಗೆ ಕೊಡುವಂತಹದ್ದು ವಿಶೇಷವಾದ ಕಾರ್ಯ. ದೇವರು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಒಂದು ಮಗುವಾಗಿ ಕಳಿಸಿದ. ಎ ಚೈಲ್ಡ್ ಹ್ಯಾಸ್ ಬಾರ್ನ್. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ದೇವರ ಕಾರ್ಯವನ್ನು ನೋಡ್ರಿ. ತಾನು ಮಹತ್ತರವಾದ ಕಾರ್ಯಗಳನ್ನು ಮಾಡಬೇಕಾದ್ರೆ ಮಕ್ಕಳನ್ನು ಉಪಯೋಗಿಸಿದ್ದಾನೆ. ದೇವರು ಮಕ್ಕಳನ್ನು ಉಪಯೋಗಿಸಿದ್ದಾನೆ. ಚಿಕ್ಕ ಮಕ್ಕಳನ್ನು ಆತನು ಉಪಯೋಗಿಸಿದ. ದೇವರು ಉಪಯೋಗಿಸಿದ ಮೊದಲನೇ ಮಗು ವೇದ ಪುಸ್ತಕದಲ್ಲಿ ಮೋಶೆ ಎನ್ನುವಂತಹ ಮಗುವನ್ನು ಉಪಯೋಗಿಸಿದ. ಮೋಶೆ ಹುಟ್ಟುವುದಕ್ಕೂ ಕರ್ತನಾದ ಯೇಸು ಸ್ವಾಮಿ ಹುಟ್ಟುವುದಕ್ಕೂ ಇಫ್ ಯು ಕಂಪೇರ್ more or less same. ಅಲ್ಲಿ ಹುಟ್ಟುವಂತ ಎಲ್ಲಾ ಗಂಡು ಮಕ್ಕಳನ್ನು ಪ್ರೋಹನ ಆಜ್ಞೆ ಕೇಳೆ. ಸುಲಗೀತರಿಗೆ ಹೇಳ್ತಾರೆ, ಮಗು ಹುಟ್ಟುವಾಗಲೇ ನೋಡ್ರಿ ಗಂಡು ಮಗ ಕೇಳೆ. ಯೇಸು ಸ್ವಾಮಿ ಹುಟ್ಟಾಗ ಹೆರೋದನ್ನ ಹೇಳ್ತಾರೆ, ಎಲ್ಲ 2 ವರ್ಷದ ಮೇಲೆ ಕೇಳಿದೆ. ಸೇಮ್ ಆದರೆ ಗಾಡ್ಸ್ ಗ್ರೇಸ್, ದೇವರ ಪ್ಲಾನ್, ದೇವರ ಯೋಚನೆ. ಈ ಮಗುವನ್ನು ನಾವು ಉಳಿಸ್ತೇವೆ. ಇದರಿಂದ ಒಂದು ಮಹತ್ಕಾರ್ಯ ಆಗಬೇಕು, ನನ್ನ ಕೆಲಸ ಆಗಬೇಕು, ಆ ಮಗುವನ್ನು ನಾನು ಉಳಿಸ್ತೇನೆ. ದಟ್ ಈಸ್ ಮೋಸಸ್. ಆ ಮಗು ಹೇಗಿತ್ತು ಗೊತ್ತಾ? ಹೇಗಿತ್ತು? ಹೇಗಿತ್ತೆ? ಬಹಳ ಸುಂದರವಾಗಿತ್ತು. ಸೋ ಬ್ಯೂಟಿಫುಲ್ ಚೈಲ್ಡ್. ಬಹಳ ಸುಂದರವಾಗಿತ್ತು. ಅದನ್ನು ಒಂದು ದೋಣಿಯಲ್ಲಿ ಹಾಕಿ ಒಂದು ದೊಡ್ಡ ಎಫೋದನ್ನು ಕಟ್ಟಿ ಅದರೊಳಗೆ ಮಲಗಿಸಿ ನದಿಯ ನೀರಿನಲ್ಲಿ ಬಿಟ್ಟು ದೇವರು ಉದ್ದೇಶಪೂರ್ವಕವಾಗಿ ಆ ಮಗುವನ್ನು ಆ ರಾಣಿ ತೆಗೆದುಕೊಳ್ಳುವ ಹಾಗೆ ಮಾಡಿ ಆ ಮನೆಯಲ್ಲಿಯೇ ಸಾಕಿ ಬೆಳೆಸ್ತಾನೆ. ಯಾಕೆ ದೇವರೇ? ವಾಟ್ ಇಸ್ ಯುವರ್ ಐಡಿಯಾ? ಯಾಕೆ ಕೊಲ್ಲಬೇಕೆಂದಿರುವಂತವರ ಮನೆಯಲ್ಲೇ ಆ ಮಗು ಬೆಳಿಬೇಕಾದ್ರೆ ವಾಟ್ ಇಸ್ ಯುವರ್ ಐಡಿಯಾ ಅಂತ ಹೇಳುವಾಗ ಐಡಿಯಾ ಇಸ್ ವೆರಿ ಸಿಂಪಲ್. ಕರ್ತನ ಹೇಳ್ತಾನೆ, ಈ ಮಗುವಿನಿಂದ ಇವನು ದೊಡ್ಡವನಾದ ಮೇಲೆ ಆತನು ನನಗೆ ನಾಯಕನಾಗಿ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ತಾನೆ. ಅವ್ರಿಗೆ ಬಿಡುಗಡೆ ಕೊಡ್ತಾನೆ. ಆ ಬಿಡುಗಡೆಯ ನಾಯಕನಾಗಿ ನಾನು ಇವನನ್ನು ಆರಿಸಿಕೊಂಡಿದ್ದೇನೆ. ದಟ್ ಇಸ್ ಮೈ ಐಡಿಯಾ, ದಟ್ ಇಸ್ ಮೈ ಪರ್ಪಸ್, ದಟ್ ಇಸ್ ಮೈ ಪ್ಲಾನ್. ಈ ಮಗು ಬೆಳೆಯುತ್ತಾ ದೊಡ್ಡವನಾದ ಮೇಲೆ ಈ ಕಾರ್ಯಕ್ಕಾಗಿ ನಾನು ಈತನನ್ನು ನೇಮಿಸ್ತೇನೆ. ಹೇಳಿ ಮೋಶೆ ಹಾಗೆ ಮಾಡಿ ಹೇಳಿ. ಅವರು ಅನೇಕ ಕಾರ್ಯಗಳನ್ನು ಮಾಡಿ ಕಡೆಯಲ್ಲಿ ಆ ಇಸ್ರಾಯೇಲ್ ಜನರನ್ನು 6 ಲಕ್ಷಕ್ಕೂ ಮೇಲ್ಪಟ್ಟವು, ಮೋರ್ ದ್ಯಾನ್ 6 lakhs. ಆ ಜನಾಂಗವನ್ನು ಆತನು ನಾಯಕನಾಗಿ ಕರ್ಕೊಂಡು ಬರ್ತಾನೆ. ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. 6 ಲಕ್ಷ ಜನರನ್ನು ಕರ್ಕೊಂಡು ಬರುವಂತಹದ್ದು 1 ಜನ 3 ಜನ ನಡೆಸಬೇಕಾದ್ರೆ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿ ಇಟ್ಸ್ ನಾಟ್ ಸೋ ಈಸಿ. ನಮ್ಮ ಮನೇಲಿ ಇರುವಂತಹ 3 ಜನ ನಡ್ಕೊಂಡು ಹೋಗ್ಬೇಕಾದ್ರೆ ಇಟ್ಸ್ ನಾಟ್ ಸೋ ಈಸಿ. 6 ಲಕ್ಷ ಜನರನ್ನು ಕರ್ಕೊಂಡು ಅವ್ರಿಗೆ ಅನ್ನ ಬೇಕು, ಅವ್ರಿಗೆ ಆಹಾರ ಬೇಕು, ಅವ್ರಿಗೆ ಎಲ್ಲ ಬೇಕು. ಎಲ್ಲವನ್ನು ದೇವರ ಮುಖಾಂತರ ಪಡ್ಕೊಂಡವನಾಗಿ ಅವರನ್ನು ನಡೆಸ್ಕೊಂಡು ಹೋಗ್ತಾನೆ. ಆ ಸಣ್ಣ ಮಗು ಮೋಶೆ, ದಟ್ ವಾಸ್ ದ ಫಸ್ಟ್. ಎರಡನೇ ಮಗು ಅಪೋಸ್, ಅದು ಯಾರೂ ಅಲ್ಲ, ಸಮುವೇಲ. ಎರಡನೇ ಮಗು 12 ಶಿ ವಾಸ್ ಬ್ಯಾರನ್. ಅವಳು ಬಂಜೆ, ಅವರಿಗೆ ಮಕ್ಕಳಿಲ್ಲ. ಬಹಳ ದುಃಖ, ಬಹಳ ವೇದನೆ. ಅವಳು ದೇವರ ಮುಂದೆ ತನ್ನ ವಿಷಯನೆಲ್ಲ ಹೇಳಿ ಬೇಡಿಕೊಳ್ಳುವಾಗ ಕರ್ತನು ಅವಳ ಪ್ರಾರ್ಥನೆಯನ್ನು ಕೇಳಿ ಮುಂದಿನ ವರ್ಷ ಅವಳಿಗೆ ಒಂದು ಗಂಡು ಮಗುವನ್ನು ಕೊಡ್ತಾನೆ. ವಾಯ್? ಯಾಕೆ ಆ ಗಂಡು ಮಗುವನ್ನು ಕೊಡ್ತಾನೆ? ಗಾಡ್ ಹ್ಯಾಸ್ ಎ ಡೆಫಿನೆಟ್ ಪರ್ಪಸ್. ಒಂದು ಉದ್ದೇಶ, ಆ ಮಗುವಿನಲ್ಲಿ ಒಂದು ಉದ್ದೇಶ ಇಟ್ಕೊಂಡಿರ್ತಾನೆ. ಸಣ್ಣ ಮಗು ಇರುವಾಗಲೇ ಸಪರೇಟೆಡ್ ಫ್ರಮ್ ದ ಪೇರೆಂಟ್ಸ್, ತಂದೆ ತಾಯಿಗಳಿಂದ ಪ್ರತ್ಯೇಕ. ಆತನು ಒಂದು ದೇವಾಲಯದಲ್ಲಿ ಒಬ್ಬ ಯಾಜಕನ ಬೆಳೆಯಲ್ಲಿ ಬೆಳೆಯುವ ಹಾಗೆ ಮಾಡ್ತಾನೆ. ಅನೇಕ ವಿಷಯಗಳನ್ನು ಆತನು ಕಲಿತಾನೆ. ಸಣ್ಣ ಪ್ರಾಯದಲ್ಲಿರುವಾಗಲೇ ದೇವರು ಆ ಮಗುವಿನೊಂದಿಗೆ ಮಾತಾಡ್ತಾನೆ. ನಂತರ ಮಗು ಬೆಳೆಯುತ್ತಾ ಈ became a prophet.
He became a prophet. ಯಾಕೆ ಅವನು ಪ್ರವಾದಿ ಆದ? ಜಸ್ಟ್ ಟು ಮೇಕ್ ಗಿವ್ ರಿವೈವಲ್. ಇಸ್ರಾಯೇಲ್ ಜನರು ಬಿಡುಗಡೆ ಹೊಂದರು, ಮೋಶೆ. ಇಸ್ರಾಯೇಲ್ ಜನರು ಆತ್ಮಿಕವಾಗಿ ಹಾಗೆ ಇದ್ದಾರೆ. ಬಿಡುಗಡೆ ಆಯಿತು, ಬಿಡುಗಡೆ ಫ್ರೀ. ಐಗುಪ್ತ ದೇಶದಿಂದ ಬಿಡುಗಡೆ ಆಗಿದ್ದಾರೆ. ಬಟ್ ಕಂಟೆಂಟ್ ಇಸ್ ಸೇಮ್. ಅವರಲ್ಲಿ ಬದಲಾವಣೆ ಇಲ್ಲ, ಅವರಲ್ಲಿ ಯಾವ ವ್ಯತ್ಯಾಸಗಳು ಕಾಡ್ತಾ ಇಲ್ಲ. ಜಸ್ಟ್ ಟು ಗಿವ್ ರಿವೈವಲ್ ವಿ ನೀಡ್ ಎ ಪ್ರಾಫಿಟ್. ಅದಕ್ಕಾಗಿ ದೇವರು ಆ ಸಣ್ಣ ಮಗುವನ್ನು ಉಪಯೋಗಿಸ್ತಾನೆ. ಆ ಸಣ್ಣ ಮಗು ಯಾರೂ ಅಲ್ಲ, ಆತನು ಸದ್ವೇಲ ಅಂತ ಒಬ್ಬ ಪ್ರವಾದಿ ಇನ್ನು ಮುಂದೆ ಲೋಕದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪ್ರವಾದಿ ಅವನು ಇಸ್ರಾಯೇಲ್ ಜನರಿಗೆ ರಿವೈವಲ್ ಅಂತ ಕಾರ್ಯಗಳನ್ನು ಮಾಡ್ತಾನೆ. ಮೂರನೇ ಮಗು ಅದು ಬೇರೆ ಯಾರು ಅಲ್ಲ, ನಮ್ಮ ಕರ್ತನಾದ ಯೇಸು ಸ್ವಾಮಿ. God so loved the world, He gave His only begotten Son. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ. ಜನರು ಈ ಎಲ್ಲೋ ರಿವೈವಲ್, ಒಬ್ಬ ನಾಯಕನಿಂದ ಬಿಡುಗಡೆ, ಒಬ್ಬ ಪ್ರವಾದಿಯಿಂದ ರಿವೈವಲ್ ಆದರೂ ಸಹ ಈ ಪಾಪ ಎನ್ನುವಂತಹದ್ದು ಬಿಡಲಿಲ್ಲ. ಇದು ನಮ್ಮನ್ನೇ ಹಿಡ್ಕೊಂಡಿದೆ. ಎಲ್ಲಿಂದ ಪ್ರಾರಂಭವಾಯಿತು ಈ ಪಾಪ? ತಾಯಿಯ ಗರ್ಭದಿರಲಿ ಸೈತಾನ್ ವಾಸ್ ಸೋ ವೆರಿ 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 ಕಾನಿಂಗ್. ಪಾಪವನ್ನು ಒಂದು 10 ವರ್ಷ ಆದ್ಮೇಲೆ ಬರ್ತದ? ಇಲ್ಲ. ಒಂದು 5 ವರ್ಷ ಆದ್ಮೇಲೆ ಬಿಡಲ್ಲ. ತಾಯಿಯ ಗರ್ಭದಲ್ಲಿರುವಾಗಲೇ ಏನು ಸ್ಟ್ರಾಟಜಿ ನನಗೆ ಅರ್ಥ ಆಗಲ್ಲ. ಈಗ ಸ್ವಲ್ಪ ಇಮ್ಯಾಜಿನ್ ಮಾಡ್ರಿ. ತಾಯಿಯ ಗರ್ಭದಲ್ಲಿರುವಾಗಲೇ ವಾಟ್ ಎ ಪವರ್ ಹ್ಯಾಡ್, ವಾಟ್ ಎ ಪವರ್. ಒಬ್ಬ ತಾಯಿಯ ಗರ್ಭದ ಮೇಲೆ ಅವನಿಗೆ ಪವರ್ ಇದೆ ಅಂತ ಹೇಳುವಾಗ ಸೈತಾನು ಎಷ್ಟು ಪವರ್ಫುಲ್ ಅನ್ನೋದು ನೆನೆಸ್ಕೊಳ್ಳಿ. ಅನೇಕ ಸರಿ ಡಾಕ್ಟರ್ ಹೇಳ್ತಾರೆ, ತಾಯಿ ಗರ್ಭದಲ್ಲಿರುವಾಗ ನಾವೇನು ಮಾಡೋಕ್ಕಾಗಲ್ಲ ರೀ, ನಾವೇನು ಮಾಡೋಕ್ಕಾಗಲ್ಲ. ಮಗು ನಾವೇನು ಮಾಡೋಕ್ಕಾಗಲ್ಲ, ವಿ ಆರ್ ಹೆಲ್ಪ್ಲೆಸ್. ಏನೋ ಹೊರಗಡೆ ಬಂದು ನೋಡ ದಟ್ ವಿ ಕ್ಯಾನ್ ಡೂ. ತಾಯಿ ಗರ್ಭದ ನೋ ಚಾನ್ಸ್. ಹ್ಯಾಡ್ ಪವರ್. ಸೈತಾನ್ನ ಪವರ್, ದ ಡೆಪ್ತ್, ಆ ಪವರ್ ಅವನಲ್ಲಿತ್ತು. ತಾಯಿಯ ಗರ್ಭದಿರಲಿ ನಮ್ಮನ್ನು ಪಾಪದಿಂದ ಹುಟ್ಟಿಸ್ತಾನೆ. ನಮ್ಮ ಸ್ವಾರೂಪ್ಯ ಪಾಪದ ಸ್ವಾರೂಪ್ಯ. ಅನೇಕರು ಹೇಳ್ತೀರಿ, ನಮ್ಮ ಮಗುವನ್ನು ನೋಡಿ ಅಯ್ಯೋ ಕಡவுಳು ಮಾದರಿ ಇರ್ತದೆ. ಅದು ಕಡவுಳಲ್ಲಿ ಅಪ್ಪ ಕುಟ್ಟಿ ಸೈತಾನ, ಅದು ಸೈತಾನ್. ಆ ಗುಣಾಶಯಗಳು ಅದು ಬೆಳೀತದೆ. ಸ್ವಲ್ಪ ದಿವಸ ಆದ್ಮೇಲೆ ನಮ್ಮನ್ನ ಉಗಿತದೆ, ಕಾಲು ಎತ್ತದೆ, ಬೈತದೆ. ಇದೆಲ್ಲ ಕಲ್ತು? ಯಾರು ಟೀಚ್ ಮಾಡಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ, ಕಂತ ಹೇಳ್ಕೊಟ್ರ? ಹೇಳಿಲ್ಲ. ಹೌದೇ ಗೌಡಿ ಅವರಲ್ಲಿದೆ, ಆ ಪಾಪ ಇದೆ. ಪಾಪ ಬೆಳೆದು 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 ಒಂದು ಅಡಲ್ಟ್ಹುಡ್ ಬಂದಾಗಲೇ ವಿ ಕ್ಯಾನ್ ವೆರಿ ಈಸಿಲಿ ಮೇಕ್ ಪರಿಪೂರ್ಣ ಪಾಪ ಸ್ವರೂಪ, ಫುಲ್ ಫ್ಲೆಡ್ಜ್ ಪಾಪ ಸ್ವರೂಪ. ಪಾಪ ಸ್ವರೂಪದಲ್ಲಿಯೇ ನಾವು ದೇವರು ನೋಡ್ತಾರೆ. ಇನ್ ದ ಫುಲ್ನೆಸ್ ಆಫ್ ಟೈಮ್. ಕಾಲವು ಪರಿಪೂರ್ಣವಾದ ರಾತ್ರಿ ಪುಸ್ತಕದಲ್ಲಿ ಹಾಗೂ ಇನ್ ದ ಫುಲ್ನೆಸ್ ಆಫ್ ಟೈಮ್. ಮೋಶೆ ಬಂದ, ಬಿಡುಗಡೆ ಮಾಡಿದ. ಸಮುವೇಲ ಬಂದ, ರಿವೈವಲ್ ಮಾಡಿದ. ಆದರೆ ಈ ಕೂಡಲೇ ದೇವರು ಕಳಿಸ್ಕೊಡ್ಲಿಲ್ಲ. ಅವನ ಸಮಯ. ಕಾರಣ ಊರಿನಲ್ಲಿ ದ್ರಾಕ್ಷಾರಸಕ್ಕೆ ಹೋದಾಗ, ಅಮ್ಮ ನನ್ನ ಸಮಯ ಏನು ಬಂದಿಲ್ಲ ಅಮ್ಮ, ಅಲ್ಲಿ ಜಡ್ತಾಡ್ತಾವ್ರೆ. ಅಯ್ಯೋ ಆಗೋಯ್ತಲ್ಲ, ಅಯ್ಯೋ ಓಹೋ ಅಮ್ಮ, ನನ್ನ ಸಮಯ. ಇನ್ ದ ಫುಲ್ನೆಸ್ ಆಫ್ ಟೈಮ್ ಗಾಡ್ ಸೆಡ್ ಹಿಸ್. ಆ ಮಗ ಬಂದ, ಅವನೇ ಯೇಸು ಸ್ವಾಮಿ. ದೇವರಾಗಿರುವಂಥವನು, ಮಹಿಮಾ ಪದವಿಯಲ್ಲಿದ್ದಂಥವನು. ಆತನ ಮಹಿಮಾ ಪದವಿಯನ್ನು ಬಿಡಲೆಂದು ಎಣಿಸದೆ. ದೇವರು ಹೇಳ್ತಾನೆ, ಅಪ್ಪ ಯು ಹ್ಯಾವ್ ಟು ಗೋ. ಎಲ್ಲಿಗೆ ಹೋಗ್ಬೇಕು? ಭೂಲೋಕಕ್ಕೆ ಹೋಗ್ಬೇಕು. ವಾಟ್ ಫಾರ್? ಎಲ್ಲವನ್ನು ಬರೆದು ಮಾಡಿಕೊಂಡು ಮಕ್ಕಳು ಯಾವ ರೀತಿಯಲ್ಲಿ ರಕ್ತ ಮಾಂಸಧರಿಗಳಾಗಿದ್ದಾರೆ. ಜಸ್ಟ್ ಲೈಕ್ ಎನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್. ಯು ಮೇ ಬಿ ಎ ಗಾಡ್. ನಿನಗೆಲ್ಲ ಸ್ಥಾನಮಾನ ಇರ್ಬೋದು, ಮಹಿಮೆ ಇರ್ಬೋದು, ಮಹಿಮಾ ಪದವಿ ಇರ್ಬೋದು, ಎಲ್ಲ ರಿಚರ್ಸ್ ಇರ್ಬೋದು. ಆದರೆ ಎಲ್ಲವನ್ನು ಬಿಸಾಡಿ ನೀನು ಎಲೆಗೆ ಆಗ್ಬೇಕು ಅಂದ್ರೆ ಒಬ್ಬ ಸಾಮಾನ್ಯವಾದ ಮಗ, ಒಂದು ಸಾಮಾನ್ಯವಾದ ಮಗ. ನಿನಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ. ನೀನು ಹುಟ್ಟುವಾಗ ಒಂದು ಭವದಲ್ಲಿ ಒಂದು ಗೋಧಲಿ, ಆ ಗೋಧಲಿ ಮೇಲೆ ಮಲಗಬೇಕು. ಯಾರು ಗೋಧಲಿ ಮಲಗಿದ್ದೀರಾ? ಯಾರು? ನಾನೊಂದು ಸಾರಿ ಒಂದು ಹುಲ್ಲಿನ ಇದರೊಳಗೆ ಐ ಟ್ರೈ
ಸ್ವಾಮಿ ಗೋಧಿ ಮಲಗಿದ್ರೆ ನಾ ಮಲಗಿ ನೋಡಿದ್ರೆ ಹೆಂಗಿರ್ತದೆ ಅಂತ ನೋಡಿ. ಬಹಳ ಕಷ್ಟ, ಬಹಳ ಕಷ್ಟ, ಚುಚ್ತದೆ. ಇವಾಗ ನಾಟ್ ಸೋ ಈಸಿ. ಇವಾಗ ನಾವು ಹೇಳ್ಬೋದು ಗೋದಲಿಯಲ್ಲಿ ಮಗುವನ್ನು ನೋಡಿದ್ರೆ ಈ ಗೋದಲಿಯಲ್ಲಿ ಮಲಗಿ ಅಂತ. ಆಡೋರಿಗೆ ಗೊತ್ತಿಲ್ಲ ಏನಂತ, ಅಲ್ಲಿ ಮಲಗಿದವ್ರಿಗೆ ಗೊತ್ತಿರೋದು. ಸೋ ಈಸಿ, ಇಟ್ಸ್ ನಾಟ್ ಸೋ ಈಸಿ. ವೈ? ಯಾಕೆ? ನನಗಾಗಿ, ಗೆಳೆಗಾಗಿ, ಬಡವನಾಗಿ, ಏನೂ ಇಲ್ಲದವನಾಗಿ ನಮ್ಮನ್ನು ಪಾಪದ ಅಂಧಕಾರ ಕೊರತೆಯಿಂದ ಬಿಡುಗಡೆ ಮಾಡಬೇಕು. ಸೈತಾನ್ನ ಕ್ಲಚಸ್, ಸೈತಾನ್ನ ಪಾಪದಿಂದ ಬಿಡುಗಡೆ ಮಾಡಲಿಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು ಅಂತ ಹೇಳುವಾಗ ಅದು ಅದ್ಭುತವಾದ ಮೊದಲನೇದಾಗಿ ಯೇಸು ಸ್ವಾಮಿ ಮಗುವಾಗಿ ಈ ಲೋಕಕ್ಕೆ ಬಂದ. ಇಟ್ಸ್ ಅನ್ ಇಂಪಾರ್ಟೆಂಟ್ ಡೇ. ಇಟ್ಸ್ ಅನ್ ಇಂಪಾರ್ಟೆಂಟ್ ಡೇ. ಈ ದಿನ ನಾವು ಆಚರಿಸೋಣ. ಈ ದಿನ ಆತನಿಗೆ ಘನವನ್ನು ಸಾರಿಸೋಣ. ಈ ದಿನ ಆತನಿಗೆ ಪ್ರಾರ್ಥನೆ ಮಾಡೋಣ. ಈ ದಿನ ಆತನ ವಾಕ್ಯಗಳನ್ನು ಓದೋಣ. ಈ ದಿನ ಆತನಿಗೆ ಅಡ್ಡೆ ಬೀಳೋಣ. ಈ ದಿನ ಆತನ ನಮ್ಮ ಹೃದಯದ ಬೊಕ್ಕಸದಿಂದ ಆತನಿಗೆ ಎಲ್ಲವನ್ನು ಕೊಡೋಣ. ಅದನ್ನು ಮಾಡುವಾಗ ಕರ್ತನು he will be pleased. ಇದೇನು ಮಾಡದೆ ನಾವು ನಮ್ಮನ್ನೇ ನೋಡ್ಕೊಳ್ತಾರೆ. ಒಂದು ಕುಟುಂಬ ಇರ್ತಂತೆ, ದೊಡ್ಡ ಕುಟುಂಬ. ಅಲ್ಲಿ ಒಬ್ರು ಹಿರಿಯ ತಲೆ ಇದ್ರು. ಅವ್ರಿಗೆ 100 ವರ್ಷ ಪ್ರಾಯ. ಅವ್ರಿಗೆ ಗಂಡು ಮಕ್ಕಳಿದ್ರು, ಹೆಣ್ಣು ಮಕ್ಕಳಿದ್ರು. ದೊಡ್ಡ ಕುಟುಂಬ. ಈ ಮಕ್ಕಳೆಲ್ಲ ಸೇರಿದ್ರು, ಗಂಡು ಮಕ್ಕಳೆಲ್ಲ ಸೇರಿ ಒಂದ್ ಕಡೆ ಮೀಟಿಂಗ್ ಮಾಡಿದ್ರು. ನಮ್ಮ ತಂದೆ ಈ ದಿನ ಇನ್ನು ಸ್ವಲ್ಪ ದಿವಸದಲ್ಲಿ 100 ವರ್ಷ ಪ್ರಾಯ ಮುಟ್ತಾರೆ. ಇದಕ್ಕಾಗಿ ಒಂದು ಸೆಲೆಬ್ರೇಷನ್ ಮಾಡಬೇಕು, ಒಂದು ಸೆಲೆಬ್ರೇಷನ್. ಅದಕ್ಕಾಗಿ ನಾವು ಒಂದು ಪ್ಲಾನ್ ಮಾಡಿದ್ರು. ಒಬ್ಬೊಬ್ರು ಒಂದೊಂದು ಡಿಪಾರ್ಟ್ಮೆಂಟ್. ಒಬ್ಬರು ಹೇಳಿದ್ರು ನಾನು ಅಡಿಗೆಯ ವಿಚಾರದಲ್ಲಿ ನಾನು ಐ ಆಮ್ ರೆಸ್ಪಾನ್ಸಿಬಲ್. ಇನ್ನೊಬ್ರು ನಾನು ಹುಡುಗಿಯ ವಿಚಾರದಲ್ಲಿ ಬಟ್ಟೆ ಬರೆ ಅದು ಮೈ ರೆಸ್ಪಾನ್ಸಿಬಲ್. ನಾನು ಯಾರ್ಯಾರನ್ನು ಆಹ್ವಾನಿಸಬೇಕು, ಅವ್ರಿಗೆ ಏನೇನು ಮಾಡಬೇಕು ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಮತ್ತೆ ಕೆಲವರು ಅಲಂಕಾರ ಅದೆಲ್ಲ ಮಾಡೋ ಅದು ನಮ್ಮ ಎಲ್ಲವೂ ಸಿದ್ಧವಾಯಿತು. ಆ ದಿವಸ ಬಂತು. ಆ ದಿವಸ ಬಂದಾಗ ಮುಂಜಾನೆಯಿಂದಲೇ ಜನರ ಪ್ರವಾಹ ಅಂದ್ರೆ ಪ್ರವಾಹ. ಯಾರ್ಯಾರು ಕರೆಯಲ್ಪಟ್ಟರು ಎಲ್ಲರೂ ಬಂದರು. ಒಂದು ಸೆಲೆಬ್ರೇಷನ್ ನಡೀತಾ ಇದೆ. ಸೆಲೆಬ್ರೇಷನ್ ಕೊಂಡಾಟ. ಏನು ಮಾತು, ಏನು ಸಂತೋಷ, ಏನು ಉಲ್ಲಾಸ, ಏನು ಹಸ್ತಲಗನ. ಇವ್ರಿಗೆ ಕೊಡು, ಅವ್ರಿಗೆ ಕೊಡು. ಬೆಂಡಿಂಗ್ ಆಗಿ ಕೊಟ್ಟು ಊಟದ ಸಮಯ ಬಂತು. ಊಟವು ಬಡಿಸಾಯಿತು. ಒಳ್ಳೆ ಊಟ, ಫೈನ್ ಬ್ಯೂಟಿಫುಲ್ ಟೀ. ಯಾರು ಹೇಳಿದ್ರು, ಏನ್ರಿ ಇಂಥ ಊಟ ನಾವು ನೋಡಿಲ್ಲಪ್ಪ. ಊಟ ಎಲ್ಲ ಆಯ್ತು. ಸುಮಾರು ಸಾಯಂಕಾಲದವರೆಗೂ ಜನ ಊಟ ಮಾಡಿ ಸಾಯಂಕಾಲನೂ ಆಯ್ತು. ರಾತ್ರಿ ಸಮಯ ಬಂತು. ತಾತ ಏನ್ ನಡೀತಾ ಇದೆ? ಯಾರು ಅವ್ರನ್ನ ಹೋಗಿ ವಿಶ್ವ ಮಾಡಲಿಲ್ಲ, ಯಾರು ಅವ್ರನ್ನ ಕೇಳಲೇ ಇಲ್ಲ. ಅವ್ರ ತಾತನ ಪಾಡಿಗೆ ಅವರವರ ಮೇಲೆ ಅವ್ರ ಹೆಸರು ಹೇಳ್ಕೊಂಡು ಇವು ಸೆಲೆಬ್ರೇಷನ್. ತಾತನ ಯಾರಾದ್ರೂ ಹೋಗಿ ಅಪ್ಪ ಚೆನ್ನಾಗಿದ್ದೀರ, ಊಟ ಮಾಡ್ತೀರ, ಜ್ಯೂಸು ಹೆಂಗೈತೆ ನೋಡು. They are particular about the celebration, not the person. ಇದನ್ನ ಕ್ರಿಸ್ಮಸ್ ಆಗಿ we talk about the celebration. ಊಟ, ಬಟ್ಟೆ, ತೊಡುಗೆ, ಸ್ವಾಮಿ ಗೋದಲೆಯಲ್ಲಿ ಮಲಗೋರು. ಮಾತಾಡ್ಸಿ ಮುಂಜಾನೆ ಎದ್ದು ಮಾತಾಡ್ಸಿ. ದೇವರೇ ಮೊಣಕಾಲ ನಿಂತ್ಕೊಂಡ್ರಿ. ಡಾಕ್ಟರ್ ಹಿಮ್, ಸ್ಪೀಕ್ ಟು ಹಿಮ್. ಆತನ ವಾಕ್ಯ ಓದ್ರಿ, ಯು ವಿಲ್ ಬಿ ಪ್ಲೀಸ್ಡ್. ನಾನು ಎಣಿಸ್ತೀರಿ ಆ ಒಂದು ಕಥೆಯಲ್ಲಿ ಯಾರಾದ್ರೂ ಒಬ್ಬ ಹೋಗಿ ಆ ತಾತನ ಮಾತಾಡ್ಸಿದ್ರೆ ಎಷ್ಟು ಸಂತೋಷ ಪಡೋರು. ಒಬ್ರು ನಾಳೆ ದಿವಸ ಏನಾಯ್ತು, ಎಲ್ಲರೂ ಹೊಟ್ಟೆ ಹೋದ್ರು. ತಾತ ಅಲ್ಲೇ
ಪರಲೋಕದಲ್ಲಿ ತಾತನ ಕಳಿಸ್ಬಿಟ್ಟು ಭೂಲೋಕದಲ್ಲಿ ನಾವೆಲ್ಲ ಮಾಡ್ತಾರೆ. ದಟ್ಸ್ ವೆರಿ ಬ್ಯಾಡ್. ದಟ್ಸ್ ವೆರಿ ಬ್ಯಾಡ್. ಕರ್ತನ ಮಕ್ಕಳು ಕರ್ತನ ವಿಷಯದಲ್ಲಿ ವಿಶೇಷವಾದ ರೀತಿಯಲ್ಲಿ ಈ ದಿನ ಎರಡನೇ ವಿಷಯಕ್ಕೆ ಬರ್ತೇನೆ. ಎರಡನೇ ವಿಷಯ ಸುಮ್ಮನೆ ಟಚ್. ಈ ಮಗುವಿನ ಹೆಸರೇ ಇಮ್ಯಾನ್ಯುಯಲ್. ಇದು 6ನೇ ಹೆಸರು. ಅಂದ್ರೆ ಅರ್ಥ ಏನು? ಇನ್ನು 5 ಹೆಸರುಗಳಿದೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಅವನಿಗೆ ಎಷ್ಟು ಹೆಸರು ಕೊಟ್ಟಿದ್ದಾರೆ? ಎಷ್ಟಮ್ಮ? 5. ವೆರಿ ಗುಡ್, ವೆರಿ ಗುಡ್. 5 ಹೆಸರು. ಆಮೇಲೆ ಒಂದು ಹೆಸರು ಬರುತ್ತೆ, ಯಾವುದು? ಇಮ್ಯಾನ್ಯುಯಲ್. 5+1 6. 6 ಹೆಸರುಗಳು. ಎಲ್ಲಿ? ಯೆಶಾಯನ ಪ್ರವಾದನೆ. ಈಗ ಒಂದೇ ಒಂದು ಹೆಸರು ನೋಡ್ಬಿಡಿ. ಮೊದಲನೇ ಹೆಸರು ಯಾವುದು? ಅದ್ಭುತ ಸ್ವರೂಪ. ಈತನು ಅದ್ಭುತ ಸ್ವರೂಪ. ನೋಡಿ, ಅದ್ಭುತ ಸ್ವರೂಪ ಅಂದ್ರೆ ಏನರ್ಥ? ದೇವರು ಕೊಟ್ಟ ಹೆಸರುಗಳಲ್ಲಿ ವಿಶೇಷವಾದ ಹೆಸರು ಹಿಸ್ ನೇಮ್ ಇಸ್ ವಂಡರ್ಫುಲ್. ಅದ್ಭುತ ಸ್ವರೂಪ. ಏನು ಅದ್ಭುತ ಸ್ವರೂಪ ಅಂದ್ರೆ? ನಮ್ಮ ದೇವರ ಹೆಸರು ಅದ್ಭುತ ಸ್ವರೂಪ. ಸ್ಥಾಪಕರ ಪುಸ್ತಕದಲ್ಲಿ ಮನೋಹನು ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಮನೋಹನ್, ಅವನ ಹೆಂಡತಿ ಬಾಕ್ಯ, ಬೇರೆ ಮಕ್ಕಳೆಲ್ಲ. ಒಂದು ಸಾರಿ ಅವರು ತೋಟದಲ್ಲಿ ಕೆಲಸದಲ್ಲಿ ಮಾಡ್ತಾ ಇರುವಾಗ ಒಂದು ದೇವದೂತ ಬರ್ತದೆ. ಅಮ್ಮ, ನನಗೆ ಮುಂದಿನ ವರ್ಷ ಒಂದು ಮಗು ಆಯ್ತದೆ, ಅವ್ರಿಗೆ ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು. ಅವ್ರು ಭಯ ಪಡ್ಬಿಡ, ದೇವದೂತ ಬಂದಿದ್ದ ಗಡಗಡ ಅಂತ ಹೇಳಿ ಅವ್ರ ಗಡ್ಡ ಬಂದಿದ್ದ ಹೇಳ್ತಾರೆ, ನನಗೆ ದೇವದೂತ ಬಂದಿದ್ದ ಹೇಳ್ದಪ್ಪ ಅಂತ. ಅವನು ದೇವದೂತ ನನಗೆ ಬಂದು ಹೇಳಿದ್ರೆ ಹೆಂಗಿರ್ತದೆ ಅಂತ ಅವನು ಯೋಚನೆ ಮಾಡ್ತಾನೆ. ಹಾಗೆ ದೇವದೂತ ಬರ್ತಾನೆ. ಅವನ ಹತ್ರ ಬಂದು, ನಿನಗೆ ಹೆಂಡತಿಗೆ ಒಂದು ಮಗು ಆಗ್ತದಪ್ಪ, ಅವನಿಗೆ ಈ ರೀತಿ ಇರಬೇಕು, ಈ ರೀತಿ ಮಾಡಬೇಕು ಅಂತ. ಅವನ್ನೆಲ್ಲ ಕೇಳಿಸ್ಕೊಂಡು ಒಂದು ಚೆಂದಾಗಿರೋ ಪಾಯಿಂಟ್ ಕೇಳ. ಸ್ವಾಮಿ ದೇವದೂತ್ರೆ, ನಿಮ್ಮ ಹೆಸರೇನು? ಏನಂತ ಹೇಳಿರ್ಬೋದು? ನಾ ದೇವದೂತ. ಹಂಗನ್ನ ಏನಂತ ಹೇಳ್ದ? ದೇವರ ವಾಕ್ಯ ಹೇಳ್ತದೆ, ಅದ್ಭುತ ಸ್ವರೂಪ. ನಾನು ಅದ್ಭುತ ಸ್ವರೂಪ. ಸ್ವಯಂ ದೇವರ ದೂತರ ರೂಪದಲ್ಲಿ ಬರ್ತಾ ಇದೆ. ಸ್ವಯಂ ದೇವರು. ಮುಂದೆ ಅದೇ ಮನೋಹರ ಹೇಳ್ತಾನೆ, ನನ್ನ ಕಣ್ಣುಗಳು ಆ ದೇವರನ್ನು ಕಾಣ್ತಲ್ಲಪ್ಪ, ನನ್ನ ಕಣ್ಣುಗಳು ಆತನೊಂದಿಗೆ ಆತನನ್ನು ನೋಡ್ದಲ್ಲಪ್ಪ ಅಂತ ಹೇಳ್ತಾನೆ. ಅವನ ಹೆಸರು ಅದ್ಭುತ ಸ್ವರೂಪ. ಅದ್ಭುತ ಸ್ವರೂಪ. ಈ ಅದ್ಭುತ ಸ್ವರೂಪರಾಗಿರುವಂತಹ ನಮ್ಮ ದೇವರ ಹೆಸರು ಅದ್ಭುತ ಸ್ವರೂಪ. ಹಾಗಾದ್ರೆ ಏನು ಇದರ ಕೆಲಸ? ಏನು ಅದ್ಭುತ ಸ್ವರೂಪ ಅಂದ್ರೆ ಏನು? ಅದ್ಭುತ ಸ್ವರೂಪ ಅಂದ್ರೆ ಅರ್ಥ ಏನು? ಯಾಕೆ ಆ ಹೆಸರು ಕೊಡಲ್ಪಟ್ಟ? ಅಷ್ಟೇ, ವೆರಿ ಸಿಂಪಲ್. ಅದ್ಭುತಗಳನ್ನು ಮಾಡಲಿಕ್ಕೆ ಆತನಿಂದಲೇ ಸಾಧ್ಯ. ಅದ್ಭುತ ಅಂತ ಹೇಳುವಾಗ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಆಗದ ಕಾರ್ಯ ಒಬ್ಬ ದೇವರಿಂದ ಆಗುವಂತಹದ್ದು. ಅದಕ್ಕೆ ಅವನಿಗೆ ಅದ್ಭುತ ಸ್ವರೂಪ. ಒಬ್ಬ ಸಾಮಾನ್ಯ ಮನುಷ್ಯನಿಂದ ಆಗುವುದಿಲ್ಲ. ಈಗ ನನಗೆ ಕಾಲು ಸರಿ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಬರುವಾಗ ಒಂದು ವೇಳೆ ಕಾಲು ಸರಿ ಮಾಡ್ಬೋದು. ಹೆಂಗೆ ಕಾಲು ಸರಿ ಮಾಡ್ತಾರೆ ಅಂದ್ರೆ ಇಟ್ ಟೇಕ್ಸ್ ಟೈಮ್. ಒಂದು 8 ತಿಂಗಳು, 9 ತಿಂಗಳು, 1 ವರ್ಷನೋ 2 ವರ್ಷನೋ, ಅಲ್ಲಿ ಆಮೇಲೆ ಸ್ಲೋ ಆಗಿ ಸರಿ ಆಯ್ತು. ಇನ್ಸ್ಟೆಂಟ್ ಆಗಿ ಹಿಂಗೆ ಸರಿಯಪ್ಪ ಅಂದ್ಬಿಡ್ತಾನ. ಹಾಗಲ್ಲ. ಆದರೆ ಅದ್ಭುತ ಸ್ವರೂಪ ಅನ್ನೋದು ಹೇಗೆ ಅಂದ್ರೆ ಇನ್ಸ್ಟೆಂಟ್, ಕೂಡಲೇ. ಈ ಅದ್ಭುತ ಸ್ವರೂಪನ ಒಂದು ವಿಚಾರ ನಮ್ಗೆ ಹೇಳ್ತೇವೆ. ಈತನು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ. ಅವ್ರು ಮಾಡಿದ ಮೊದಲನೇ ಅದ್ಭುತ ಯಾವುದು? ಯೇಸುಸ್ವಾಮಿ ಮಾಡಿದ ಮೊದಲನೇ ಅದ್ಭುತ ಯಾವುದು? ಯೇಸುಸ್ವಾಮಿ ಮಾಡಿದ ಕಡೇ ಅದ್ಭುತ ಯಾವುದು? ಏನಮ್ಮ? ಎಸ್ ಹೇರ್ ಯು ಆರ್ ಬ್ಯೂಟಿಫುಲ್. ಥ್ಯಾಂಕ್ಸ್. ಆ ಕಿವಿಯನ್ನು ಕತ್ತರಿಸ್ಬಿಡ್ತಾನೆ. ಯಾರು ಕೇಳ್ತಾರ? ಕರ್ತನ ಏನ್ ಮಾಡ್ತಾನೆ? ಅದನ್ನು ಮುಟ್ಟಿ ಸರಿ ಮಾಡ್ತಾನೆ. ದಟ್ಸ್ ದ ಲಾಸ್ಟ್ ಮಿರಾಕಲ್. ಫಸ್ಟ್ ಮಿರಾಕಲ್ ಖಾನಾ ಊರಿನ ಮದುವೆ. ಈ ಖಾನಾ ಊರಿನ ಮದುವೆದಲ್ಲಿ ಮೀನ್ ಅದರ ಅರ್ಥ ಏನು? ಎಸ್, ಖಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸ ಕಮ್ಮಿ ಆಗಿತ್ತು, ನೀರು ಹಾಕೋರು, ನೀವು ದ್ರಾಕ್ಷಾರಸ ಕೊಟ್ಟರು. ಇದು ಜನರಲ್ ಐಡಿಯಾ ಅಷ್ಟೇ. ಬಟ್ ಸ್ಪಿರಿಚುವಲ್ ಐಡಿಯಾ. ಒಂದು ಸಾಮಾನ್ಯ ನೀರು, ಅದು ರುಚಿಕರವಾದ ದ್ರಾಕ್ಷಾರಸ. ಒಬ್ಬ ಸಾಮಾನ್ಯ ಮನುಷ್ಯ ಕರ್ತನ ಮಾತುಗಳನ್ನು ಕೇಳಿ ನಡೆಯುವಾಗ
ಆತನೇನಾಗ್ತಾನೆ, ರಕ್ಷಣೆ ಹೊಂದಿ ಆತನೇನಾಗ್ತಾನಂತೆ, ಒಂದು ವಿಶೇಷವಾದ ವ್ಯಕ್ತಿ ಆಗ್ತಾನೆ. ಸೌಲ ಎನ್ನುವಂಥವನು ಒಬ್ಬ ಸಾಮಾನ್ಯವಾದ ಕ್ರೂಯಲ್ ಪರ್ಸನ್. ಆದರೆ ಕರ್ತನ ಮಾತನ್ನು ಕೇಳಿದ್ದರಿಂದ ಈಸ್ ಎ ಡಿಫರೆಂಟ್ ಪರ್ಸನ್. ದಟ್ಸ್ ಅ ಮಿರಕಲ್. ಅದು ಅದ್ಭುತ ಸ್ವರೂಪನ ಕಾರ್ಯ. ನಾವು ಒಬ್ಬ ಸಾಮಾನ್ಯ ಪಾಪಿಗಳಲ್ಲಿ ಪಾಪಿ. ಆದರೆ ಕರ್ತನ ಮಾತುಗಳನ್ನು ಕೇಳುವಾಗ ಆತನು ನಮ್ಮನ್ನು ಏನ್ ಮಾಡ್ತಾನಂತೆ, ರುಚಿಕರವಾದ ರೀತಿಯಲ್ಲಿ ಯು ಆರ್ ದ ಲೈಟ್, ಯು ಆರ್ ದ ಸಾಲ್ಟ್, ಯು ಆರ್ ದ ಅಂಬಾಸಿಡರ್. ಈ ರೀತಿಯಾಗಿ ಕರ್ತನು ನಮ್ಮನ್ನು ಸಿದ್ಧ ಮಾಡಿದ್ದಾನೆ. ಕರ್ತನು ನಮ್ಮನ್ನು ಆ ರೀತಿಯಾಗಿ ಅದ್ಭುತ ಮಾಡಲಿಕ್ಕೆ ಆತನನ್ನು ಅದ್ಭುತ ಸ್ವರೂಪನು ಎಂದು ನಾವು ಕರೀತೇವೆ. ಈ ದಿನ ನಾವು ಆತನಿಗೆ ಪ್ರಾರ್ಥಿಸೋಣ. ಕರ್ತನೆ, ನೀನು ಅದ್ಭುತ ಸ್ವರೂಪ, ನಿನ್ನ ನಂಬ್ತೇನೆ, ನನ್ನಲ್ಲಿ ಅದ್ಭುತ ಮಾಡು. ಯು ಆರ್ ಕೇಪಬಲ್. ನನ್ನ ದೇಹದಲ್ಲಿ ಈ ಕಾಯಿಲೆ ಇದೆ, ಈ ಕಾಯಿಲೆ ಸ್ಪಷ್ಟವಾಗಬೇಕು. ವಾಟ್ ಹ್ಯಾವ್ ಟು ಡೂ? ಐ ಹ್ಯಾವ್ ಟು ಲಿಸನ್ ಟು ದ ವರ್ಡ್ ಆಫ್ ಗಾಡ್. ನಾ ದೇವರ ವಾಕ್ಯ ಕೇಳಲೇಬೇಕು. ಪೌಲನು ಒಂದು ಸಾರಿ ದೇವರ ವಾಕ್ಯವನ್ನು ಹೇಳುವಾಗ ಒಬ್ಬ ವ್ಯಕ್ತಿ ಕಾಲುಗಳಿಗೆ ಬಾಲಿಲ್ದಿರೋರು ದೇವರ ವಾಕ್ಯವನ್ನು ಅನೇಕವಾಗಿ ಕೇಳ್ತಾ ಕಾಲು ನೋಡಿದ್ರೆ ಕಾಲು ರೈಟ್ ಆಗುತ್ತೆ. ನಾವು ದೇವರ ವಾಕ್ಯ ಹೇಳುವಾಗ ತುಗುಡಿಸ್ತಾ ಕಾಲು ಹೊಟ್ಟೈತು. ಚೆನ್ನಾಗಿ ಬಂದಲ್ಲ, ಯಾಕೆ ಹಿಂಗಾಗೋಯ್ತು, ಈ ಥರ ಆಗೋಯ್ತಪ್ಪ. ತುಡಿಸ್ಬಾರೆ. ಲಿಸನ್ ಟು ದ ವರ್ಡ್. ನಾನು ವಾಕ್ಯಗಳು ಓದುವಾಗ ಐ ವಾಸ್ ಸರ್ಪ್ರೈಸ್. ಇಷ್ಟು ಪವರ್ ಇದೆಯಾ ವಾಕ್ಯಕ್ಕೆ? ನಾವು ವಾಕ್ಯ ಕೇಳಿದ್ರೆ ಇಷ್ಟು ಪವರ್ ಇದೆಯಾ? ದೇವರ ಮಾತುಗಳು ಕೇಳಿದ್ರೆ ಇಷ್ಟು ಪವರ್ ಇದೆಯಾ? ಸುಮ್ಮನೆ ನೀರು ತಗೊಂಡೋಗ ಬಾನೆಗೆ ಹಾಕುವ ಅಂತ ಹೋಗಿ ಸರ್ವ್ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಪವರ್ ಇದೆಯಾ? ಎಸ್, ಇಟ್ ಹ್ಯಾಸ್ ಪವರ್. ವಂಡರ್ಫುಲ್. ದೇವರ ಮಾತು ಇದರ ನಾವು ಕೇಳೋಣ. ಈ ಕ್ರಿಸ್ಮಸ್ ದಿವಸ ನೀನು ನನಗಾಗಿ ಅದ್ಭುತ ಸ್ವರೂಪನಾಗಿ ಲೋಕಕ್ಕೆ. ಹಿಸ್ ನೇಮ್ ಇಸ್ ವಂಡರ್ಫುಲ್. ಈ ಅದ್ಭುತ ಸ್ವರೂಪ ನನ್ನ ಕುಟುಂಬವನ್ನು ಅದ್ಭುತ ಮಾಡಿಸು. ನನ್ನ ಕುಟುಂಬ ಎವ್ರಿಥಿಂಗ್ ಇಸ್ ನಾಟ್ ರೈಟ್. ನನ್ನ ಕುಟುಂಬ ನಾನು ನೋಡಲಿಕ್ಕೆ ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ನಾಟ್ ರೈಟ್. ನನ್ನ ಕುಟುಂಬದಲ್ಲಿ ಅದ್ಭುತ ಬೇಕು ಸ್ವಾಮಿ. ಈ ಕ್ರಿಸ್ಮಸ್ ನನಗೆ ಅದ್ಭುತ ಮಾಡು. ನನ್ನ ಮಗನ ಜೀವಿತದಲ್ಲಿ ಅದ್ಭುತ ಮಾಡು. ಡೂ ಇಟ್. ದೇವರ ಬೆಳೆಯಲ್ಲಿ ಹೋರಾಡು. ಯಾಕೊಬ್ಬರು ಹೋರಾಡ್ತಾನೆ. ನೀನು ನನಗೆ ಆಶೀರ್ವಾದ ಕೊಡದೆ ನೀನು ಬಿಡದೇ ಇಲ್ಲ ಅಂತ ಹೇಳ್ತಾನೆ. ಯಾರಾದ್ರೂ ಹತ್ರ ಹೋರಾಟ ಮಾಡಿದೆ? ಸುಮ್ಮನೆ ಪ್ರಾರ್ಥನೆ ಮಾಡಿ ಜೈನ್ ಬಿಟ್ಟು ಹೊರಡೋದು. ಫೈಟ್ ರೆಸಲ್, ಯು ಗೆಟ್ ಇಟ್. ನಮಗೆ ಸಿಗ್ತದೆ. ಕರ್ತನು ಇಲ್ಲಿ ನಿಲ್ಲಿಸ್ತೀವಿ. ಇಟ್ಸ್ ಓನ್ಲಿ ಎ ಬಿಗಿನಿಂಗ್. ಇದು ಸ್ಟಾರ್ಟ್ ಮಾಡಿದ್ದ ಮೊದಲಿದಷ್ಟೇ. ಸುಮಾರು 6 ಹೆಸರು. ಸೊ ಪವರ್ಫುಲ್. ಈ ಕ್ರಿಸ್ಮಸ್ ದಿವಸ ಅದನ್ನು ನೋಡೋಣ, ಆಚರಿಸೋಣ, ಇದನ್ನು ಧ್ಯಾನ ಮಾಡೋಣ, ಅದನ್ನು ನಮ್ಮದಾಗಿಸಿಕೊಳ್ಳೋಣ, ಆತನನ್ನು ಆರಾಧಿಸೋಣ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಮಾಡುವಾಗ ಕರ್ತನು ನಮ್ಮನ್ನು ನಡೆಸಿ